ವಿಶ್ವನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ವಿಶ್ವನಾಥ್ ಅವರೇ, ನೀವು ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿ ಮಾಡಿದ್ದೀರಾ, ಯಾವ ಕಾರಣಕ್ಕೋಸ್ಕರ ಸರ್? ಅಲ್ಲಪ್ಪ, ನಾನು ಶ್ರೀನಿವಾಸ್ ಪ್ರಸಾದ್ ಆತ್ಮೀಯ ಸ್ನೇಹಿತರು. ಓಕೆ, 40 ವರ್ಷದಿಂದ ಹಾ, ಕ್ಯಾಶುಯಲ್ ಆಗಿ ಒಬ್ರಿಗೊಬ್ರು ವಿಚಾರಿಸೋಣ. ಓಕೆ, ಅಂದ್ರೆ ಇಲ್ಲಿ ವಿಶೇಷ ಏನು? ಓಕೆ, ಕುಶಲೋಪರಿ ಭೇಟಿನ ಹಂಗಾದ್ರೆ ಇದು? ಇಲ್ಲಿ ರಾಜಕೀಯದ ಬಗ್ಗೆ ಏನು ಚರ್ಚೆ ಆಗಿಲ್ವಾ ಹಂಗಾದ್ರೆ? ಸಾಮಾನ್ಯ ಸ್ಥಿತಿಯಾಗ ಏನಾಯ್ತು, ಎಲೆಕ್ಷನ್ಸ್ ಹೇಗಾಯ್ತು, ಹಾ, ಅವರು ಕಂಟೆಸ್ಟ್ ಮಾಡಿದಾರಲ್ಲ, ಹಾ, ಹೇಗೆ ಏನು ಅಂತ ಬಂದೇ ಬರುತ್ತೆ ಮಾತಿನ ಸಂದರ್ಭದಲ್ಲಿ. ಓಕೆ, ಹಾಗಾಗಿ ಇಬ್ರು ರಾಜಕಾರಣಿಗಳು ಒಟ್ಟಿಗೆ ಸೇರಿದ ಮೇಲೆ ರಾಜಕಾರಣ ಮಾತು ಚರ್ಚೆ ಬಂದೇ ಬರುತ್ತೆ. ಸೊ ಒಂದು ಕುತೂಹಲ ಏನು ಅಂದ್ರೆ, ಈಗ ನೀವು ಕೂಡ ಸಿದ್ದರಾಮಯ್ಯ ಅವರಿಗೆ ಆಪ್ತರಾಗಿದ್ದವರು, ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಒಂದು ಕಾಲದಲ್ಲಿ ಆಪ್ತರಾಗಿದ್ರು. ಬಟ್ ಇವಾಗ ಒಂದಿಷ್ಟು ಡಿಫ್ರೆನ್ಸ್ ಬಂದಿದೆ ನಿಮ್ಮಗಳ ಮಧ್ಯದಲ್ಲೇ, ಹಂಗಾಗಿ ಪಕ್ಷವನ್ನ ಬಿಟ್ಟು ಹೊರಗಡೆ ಬಂದ್ರಿ. ಸೊ ಇವಾಗ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಒಂದಿಷ್ಟು ಚಟುವಟಿಕೆಗಳು ನಡೀತಾ ಇದೆ. ಹಾಗೇನಿಲ್ಲ. ಸಿದ್ದರಾಮಯ್ಯ ಅವರ ಬಗ್ಗೆ ಪ್ರಸ್ತಾಪ ಆಯ್ತಾ ನೀವು ಮಾತಾಡುವಾಗ? ಇಲ್ಲ, ಹಾಗೇನಿಲ್ಲ. ಇಲ್ಲ, ಅವ್ರು ಸುಮ್ಮನೆ ಅನಾವಶ್ಯಕವಾಗಿ ಯಾಕೆ ಅವರು ಸಂಬಂಧ ಮಾತಾಡಿ. ಅಲ್ಲ, ರಾಜ್ಯ ರಾಜಕೀಯ ಬೆಳವಣಿಗೆ ಬಗ್ಗೆ ನೀವು ಚರ್ಚೆ ಮಾಡಿದ್ರಿ ಇಬ್ರು ಅಂತ ಅಂದ್ರಲ್ಲ, ಈಗ ಸಿದ್ದರಾಮಯ್ಯ ಅವರು ಸಿಎಂ ಆಗ್ಬೇಕು ಅಂತ ಒಂದು ಟೀಮ್ ಹೇಳ್ತಾ ಇದೆಯಲ್ಲ, ಆಕ್ಟಿವ್ ಆಗಿದೆಯಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಲ್ವಾ ಹಂಗಾದ್ರೆ? ಅದೇನಿಲ್ಲ, ಆ ರೀತಿ ಯಾವ ಚರ್ಚೆ ಬರ್ಲಿಲ್ಲ. ಓಕೆ, ಅಂದ್ರೆ ಅದನ್ನ ಹೊರತುಪಡಿಸಿ ಬೇರೆ ಎಲ್ಲ ರಾಜಕೀಯವಾಗಿ ಗೆಲುವು ಸೋಲು ಆ ಲೆಕ್ಕಾಚಾರ ಇಲ್ಲ. ಹಾ ಹಾ ಹಾ. ಅಂದ್ರೆ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ನಿಮ್ಗೆ ಯಾವುದೇ ದ್ವೇಷ ಇಲ್ಲ ಹಂಗಾದ್ರೆ ಈ ಪ್ರೆಸೆಂಟ್ ಕೂಡ? ನಮ್ಗೆ ಯಾಕೆ, ಅವ್ರ ಪಾರ್ಟಿಗೆ ಅವ್ರು ಇರ್ತಾರೆ, ನಮ್ಮ ಪಾರ್ಟಿಗೆ ನಾವಿರ್ತೀವಿ. ನಮ್ಮ ಪಾರ್ಟಿನೇ ಬೇರೆ, ಅವ್ರ ಪಾರ್ಟಿನೇ ಬೇರೆ. ಎಲ್ಲೋ ಪಾರ್ಲಿಮೆಂಟ್ ವಿಚಾರದಲ್ಲಿ ನಾವು ದೋಸ್ತಿ ಆಗಿದ್ದೀವಿ ಅಷ್ಟೇ. ಅವ್ರ ಪಾಡವರು, ನಮ್ಮ ಪಾಡಿ ನಾವು. ಓಕೆ, ಅಂದ್ರೆ ಈಗ ಮಂಡ್ಯದ ರಿಸಲ್ಟ್ ಬಹುಶಃ ಸರ್ಕಾರದ ಮೇಲೆ ಪ್ರಭಾವ ಬೀರ್ಬೋದು, ಮೈಸೂರಿನ ರಿಸಲ್ಟ್ ಏನಾದ್ರೂ ವ್ಯತಿರಿಕ್ತವಾಗಿ ಬಂದ್ರೆ ಪ್ರಭಾವ ಬೀರ್ಬೋದು, ಅದು ಸರ್ಕಾರದ ಅಸ್ತಿತ್ವಕ್ಕೆ ಒಂದು ಪೆಟ್ಟನ್ನು ಕೊಡುವಂತ ಚಾನ್ಸಸ್ ಇದೆ. ನೋಡೋಣ, 23 ಬರಲಿಲ್ಲ. ಅಲ್ಲ, ಅದ್ರ ಮೇಲೆ ಇವಾಗ ಸಾಕಷ್ಟು ಚರ್ಚೆಗಳು ನಡೀತಿದೆಯಲ್ಲ, ಸರ್ಕಾರದ ಅಸ್ತಿತ್ವದ ಬಗ್ಗೆನೇ ಪ್ರಶ್ನೆ ಉಳಿಯುತ್ತಾ ಉರುಳುತ್ತಾ ಅಂತೆಲ್ಲ ಚರ್ಚೆಗಳು. ಹೌದು, ಬರೀ ಚರ್ಚೆಗಳು. ಹಾಗಾದ್ರೆ ನಿಜಕ್ಕೂ ದೋಸ್ತಿಗಳ ಮಧ್ಯೆ ಅಂತ ಚರ್ಚೆಗಳೆಲ್ಲ ಆಗಿಲ್ಲ, ಅಂತ ಯಾವುದೇ ವಾತಾವರಣ ಕಂಡು ಬರ್ತಾ ಇಲ್ವಾ? ಏನು ಆಗಲ್ಲ. ಇನ್ನೊಂದು ವಿಚಾರ, ಈಗ ಕುಂದಗೋಳದಲ್ಲಿ ಬರೀ ಕಾಂಗ್ರೆಸ್ ನಾಯಕರೇ ಕಾಣಿಸ್ಕೊಳ್ತಿದ್ದಾರೆ, ಚಿಂಚೋಳಿಯಲ್ಲೂ ಅಷ್ಟೇ. ಜೆಡಿಎಸ್ ಅವ್ರು ಯಾಕೆ ಪ್ರಚಾರಕ್ಕೆ ಬರ್ತಿಲ್ಲ ಅನ್ನೋ ಬಗ್ಗೆ ಒಂದಿಷ್ಟು ಆರೋಪಗಳು, ಮುಖ್ಯಮಂತ್ರಿಗಳೇ ಸ್ವತಃ ಹೋಗ್ತಾ ಇದ್ದಾರೆ. ಹೌದು, ಅವ್ರು ಹೋಗ್ತೀನಿ ಅಂತ ಹೇಳಿದ್ದಾರೆ, ಬಟ್ ಇದುವರೆಗೂ ಬೇರೆ ಯಾವ ನಾಯಕರು ಕಾಣಿಸ್ಕೊಂಡಿಲ್ವಲ್ಲ ಪ್ರಚಾರದಲ್ಲಿ? ಮುಖ್ಯಮಂತ್ರಿಗಳು ಹೋದ್ರೆ ಸಾಕಷ್ಟೇ. ಹೋಗ್ತಾರೆ. ಓಕೆ, ನಾನು ಆಗ್ಲೇ ಕೇಳ್ತಾ ಇದ್ದೆ, ಈಗ ಸಿದ್ದರಾಮಯ್ಯ ಅವರ ಆಪ್ತರು ಮತ್ತೆ ಆಕ್ಟಿವ್ ಆಗಿದ್ದಾರೆ, ಮತ್ತೆ ಅವ್ರು ಸಿಎಂ ಆಗ್ಬೇಕು, ಆಗೋದ್ರಲ್ಲಿ ತಪ್ಪೇನಿದೆ, ಆಗ್ಲಿ, ಸಾಕಷ್ಟು ಯೋಜನೆಗಳು ಕೊಟ್ಟಿದ್ರು, ಜನ ಯಾಕೋ ಏನೋ ತಿರಸ್ಕಾರ ಮಾಡಿದ್ರು ಅಂತ ಅನ್ಸುತ್ತೆ. ಬಟ್ ಅವ್ರು ಸಿಎಂ ಆಗೋದ್ರಲ್ಲಿ ತಪ್ಪಿಲ್ಲ, ನಮ್ಮ ಅಭ್ಯಂತರ ಇಲ್ಲ ಅಂತ ಅವರು ಬಣ ಹೇಳ್ತಾ ಇದೆ, ಆಕ್ಟಿವ್ ಆಗಿದೆ ಮತ್ತೆ. ಈಗಾಗಲೇ ಒಬ್ರು ಸಿಎಂ ಈ ರಾಜ್ಯದಲ್ಲಿ ಇದ್ದಾರೆ. ಹೌದು, ಒಬ್ರು ಸಿಎಂ ಈ ರಾಜ್ಯದಲ್ಲಿ ಇರುವಂತ ಸಂದರ್ಭದಲ್ಲೇ ಸಿಎಂ ಅವ್ರನ್ನ ಬದಲಾವಣೆ ಮಾಡುದು, ಹೊಸ ಸಿಎಂ ಮಾಡುವಂತ ಪ್ರಸ್ತಾಪ ರಾಜ್ಯದ ಜನರು ಮುಂದೆ ಇಲ್ಲ, ರಾಜಕಾರಣದ ಮುಂದೆನೂ ಇಲ್ಲ. ಹಾಗಾಗಿ ಸುಮ್ಮನೆ ಯಾಕೆ ಅನಾವಶ್ಯಕ ಚರ್ಚೆಗಳಿಗೆ? ಚರ್ಚೆ ಯಾವಾಗ ಬರುತ್ತೆ ಅಂತ, ಇನ್ನೊಬ್ರು ಸಿಎಂ ಮಾಡ್ತಾರೆ, ಈ ಸಿಎಂ ರಾಜೀನಾಮೆ ಕೊಟ್ಟು ಅಥವಾ ಅಂತ ಬಂದಂತ ಸಂದರ್ಭದಲ್ಲಿ ಬರುತ್ತೆ. ಈಗ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೌದು, ಈ ಸಂದರ್ಭದಲ್ಲಿ ಇನ್ನೊಬ್ರು ಸಿಎಂ ಬರ್ತಾರೆ ಅಂತಕ್ಕಂತ ಚರ್ಚೆನೆ ಅದು ಸರಿಯಾದಲ್ಲ. ಬಹುಶಃ ಈ ಚೇಂಜಸ್ ಗಳು ರಿಸಲ್ಟ್ ಮೇಲೆ ಡಿಪೆಂಡ್ ಆಗಿರಬಹುದು ಅಂತ ಅನ್ಸುತ್ತಾ ನಿಮ್ಗೆ? ಅಲ್ಲ, ನೋಡೋಣ ಏನೇನಾಗ್ತವೆ ಅಂತ ಹೇಳಿ. ಓಕೆ, ಇನ್ನೊಂದು ವಿಚಾರ ಏನು ಅಂದ್ರೆ, ಈಗ ಸಿದ್ದರಾಮಯ್ಯ ಅವರು ಆಲ್ ಆಫ್ ಸಡನ್ ತುಂಬಾ ಸೈಲೆಂಟ್ ಆಗ್ಬಿಟ್ರು. ಯಾಕಂದ್ರೆ ರಮೇಶ್ ಜಾರಕಿಹೊಳಿಯಿಂದ ಹಿಡಿದು ಮೊನ್ನೆ ತನಕ ಸ್ಟೇಟ್ಮೆಂಟ್ ಕೊಟ್ಟ ಸುಧಾಕರ್ ಇರ್ಬೋದು, ಸೋಮಶೇಖರ್ ಅವರ ಒಳಗೆ ಮೀಟಿಂಗ್, ಗುಪ್ತ ಮೀಟಿಂಗ್ ಗಳಿರ್ಬೋದು, ಸೊ ಇದೆಲ್ಲ ಡೆವಲಪ್ಮೆಂಟ್ ನೋಡ್ಕೊಂಡ್ರು ಸಿದ್ದರಾಮಯ್ಯ ಸುಮ್ನಾಗ್ಬಿಟ್ರ. ಹಾಗಾದ್ರೆ ಯಾಕೆ ಈ ರೀತಿ ಮೌನಾಕ್ಷರನಾದ್ರು ಅಂತ ಅನ್ಸುತ್ತೆ ನಿಮ್ಗೆ? ಗೊತ್ತಿಲ್ಲ, ಅವರನ್ನೇ ಕೇಳಿ, ಯಾಕೆ ಮೌನವಾಗಿದ್ದೀರಾ ನೀವು? ಅಲ್ಲ, ನಿಮ್ಮ ದೋಸ್ತಿ ತಾನೇ ಅವರು ಸದ್ಯಕ್ಕೆ. ಈಗ ನೀವಂದ್ರಿ ಅಂತರ ಕಾಯ್ದುಕೊಂಡ್ರು ಕೂಡ
ಈಗ ದೋಸ್ತಿಗಳಾಗಿದ್ದೀರಲ್ಲ ನೀವು, ಸರ್ಕಾರ ರಚನೆ ಮಾಡಿದಿರಲ್ಲ, ಒಬ್ಬ ನಾಯಕ ತಾನೆ ಅವರುನು. ಅವರು ನಾಯಕರೇ ಅವರು. ಹ್ಮ್ 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 ಆಗ್ಲಿ ಮೇಡಮ್, ನೋಡೋಣ ಏನೇನ್ ಆಗ್ತದೆ. ಓಕೆ 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 ಸರ್, ಇನ್ನೊಂದು ವಿಚಾರ, ಈಗ ಒಂದ್ ವೇಳೆ ವ್ಯತಿರಿಕ್ತವಾಗಿ ರಿಸಲ್ಟ್ ಬಂತು, ಒಂದಿಷ್ಟು ಬದಲಾವಣೆಗಳು ರಾಜ್ಯದಲ್ಲಿ ಆದ್ರೆ, ಸೊ ಆಪೋಸಿಷನ್ ಪಾರ್ಟಿಲ್ ಕುತ್ಕೊಳ್ಳೋಕೆ ರೆಡಿ ಇದ್ದೀರಾ ಹಾಗಾದ್ರೆ? ಇವತ್ತು 8ನೇ ತಾರೀಕು, 23ನೇ ತಾರೀಕು ಬಹಳ ದೂರ ಇದೀವಿ. ಅಲ್ಲ, 23ನೇ ತಾರೀಕು ದೂರ ಇರ್ಬೋದು ಸರ್, ಆದ್ರೆ ಒಂದಿಷ್ಟು ಚಟುವಟಿಕೆಗಳನ್ನು ಗಮನಿಸಿದಾಗ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ. ಚಟುವಟಿಕೆಗಳೆಲ್ಲ ರೆಕ್ಕೆ ಪುಕ್ಕ ಬರುವಂತದ್ದೇ 23 ಮೇಲೆ. ಈಗ ಸುಮ್ಮನೆ ಚರ್ಚೆಗಳೇ ಹೊರತು ಈಗ ನಿಜವಾದ ಚರ್ಚೆಗಳು ಪ್ರಾರಂಭ ಆಗುವುದು 23ರ ಮಧ್ಯಾಹ್ನದ ನಂತರ. ಅಂದ್ರೆ ಈಗ ಕೇಳಿಸ್ತಾ